ದೇವಾ ಸಿನಿಮಾ ಶೂಟಿಂಗ್ ಮಾಡ್ತಿರ್ತೀವಿ ನಾವು ವಿಷ್ಣು ಸರ್ ಜೊತೆ. ಆವಾಗ ಅಲ್ಲಿಗೆ ಪಣಿ ರಾಮಚಂದ್ರ ಅವರೆಲ್ಲರೂ ಡಾಕ್ಟರ್ ಕೃಷ್ಣ ಸ್ಕ್ರಿಪ್ಟನ್ನು ಅಥವಾ ಕಥೆಯನ್ನು ಡಿಸ್ಕಷನ್ ಮಾಡೋಕ್ಕೆ ವಿಷ್ಣು ಸರ್ ಜೊತೆ ತುಂಬ ಸತಿ ಬಂದು ಅಲ್ಲಿ ಮೀಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಆವಾಗ ಬಹುಶಃ ನನಗೆ ಗೊತ್ತಿರೋ ಹಾಗೆ ಪಣಿ ರಾಮಚಂದ್ರ ಅವರು ಬೇರೆ ಭಾಷೆಯ ಕೆಲವು ನಾಯಕಿಯರ ಫೋಟೋಗಳನ್ನ ತಂದು ಆ ನಾಯಕಿ ಪಾತ್ರಕ್ಕೆ ಅವ್ರಿಗೆ ವಿಷ್ಣು ಸರ್ ತೋರಿಸ್ತಾ ಇರ್ತಾರೆ. ನಾನು ಪ್ಯಾಲೇಸಲ್ಲಿ ಶೂಟಿಂಗ್ ನಡೀತಿತ್ತು, ನಂಗೆ ಚೆನ್ನಾಗಿ ನೆನಪಿದೆ. ನಾವೆಲ್ಲ ಅಲ್ಲೆಲ್ಲ ಕೂತಿದ್ವಿ. ನನ್ನನ್ನು ಬಂದು ಅವರ ವಿಷ್ಣು ಸರ್ ಅಸಿಸ್ಟೆಂಟ್ ಕರೀತಿದ್ದಾರೆ, ಸರ್ ನೀವು ಅಲ್ಲಿ ಬರಬೇಕಂತೆ ಅಂತ. ಅವರು ಈ ಕಡೆ ಕೂತಿರ್ತಾರೆ. ಸೊ ನಾನು ಬರ್ತೀನಿ. ಬಂದಮೇಲೆ ಅವರು ಸಡನ್ನಾಗಿ ಪಣಿ ರಾಮಚಂದ್ರಗೆ, ಈ ಹುಡುಗಿ ಇದ್ದಾಳಲ್ಲ ಮಾಡು ಹೀರೋಯಿನ್ನು, ಯಾಕೆ ಬೇರೆಯಿಂದ ಎಲ್ಲ ಕರ್ಕೊಂಡು ಬರ್ತೀಯಾ ಅಂತಾರೆ. ಸೊ ಲೈಕ್ ದ್ಯಾಟ್ ಐ ಬಿಕೇಮ್ ಹೀರೋಯಿನ್ ಫಾರ್ ಡಾಕ್ಟರ್ ಕೃಷ್ಣ. ನನಗೆ ಏನು ಹೇಳ್ತಾ ಇದ್ದಾರೆ ಇವರು ಪಾಪ ಪಣಿ ರಾಮಚಂದ್ರ ಅವರು ಆ ಪಿಕ್ಚರ್ಗೋಸ್ಕರ ಈಜದ್ ಕಲಿಬೇಕು ಅಂದ್ರು, ಈಜ್ ಬರುತ್ತಾ ಅಂದ್ರು, ಬರಲ್ಲ ಅಂದೆ. ಆರ್ಸ್ ರೈಡಿಂಗ್ ಬರುತ್ತಾ, ಬರಲ್ಲ. ಮತ್ತೆ ಡ್ಯಾನ್ಸ್ ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೀನಿ. ಅಂದ್ರೆ ನಿಜವಾಗ್ಲೂ ಒಂದು ಕಲಾವಿದೆಗೆ ಏನೇನು ಪ್ರಿಪೇರ್ ಆಗಿ ಸಿನಿಮಾಗೆ ಬರಬೇಕು ಅದೇನು ಇರ್ಲಿಲ್ಲ. ನನಗೆ ಈಜ್ ಬರಲ್ಲ, ಆಮೇಲೆ ಕಲಿಬೇಕು ಇರೋದೇ ಅದೊಂದೊಂದು ಡಾಕ್ಟರ್ ಕೃಷ್ಣ ಟೈಟಲ್ ಸಾಂಗ್. ಅದು ಬಾವಿಲಿ ಬೀಳೋದಿದೆ, ನಿಜವಾದ ಬೀಳ್ಬೇಕು, ನಾನು ಡ್ಯೂಪ್ ಯೂಸ್ ಮಾಡಲ್ಲ, ನೀವು ಕಲಿಬೇಕು ಅಂತ. ಅಯ್ಯೋ ಇವ್ರು ಹೇಳಿದ್ರಲ್ಲ ಅಂತೇಳಿ ನಾನು 4-5 ಸ್ವಿಮ್ಮಿಂಗ್ ಪೂಲ್ಗೂ ಹೋಗಿ ಬಿದ್ದು ಎದ್ದು ಎಲ್ಲ ಮಾಡಿದೆ. ಸ್ವಿಮ್ಮಿಂಗ್ ಅಂತೂ ನೆಟ್ಟಿಗೆ ಬರಲಿಲ್ಲ, ಭಯ ಬಂತು. ನೀರು ಬಂದ್ರೆ ಭಯ ಬಂತು, ಅಯ್ಯಪ್ಪ ಅಂತ. ಬಟ್ ಇಲ್ಲ ಅಂದ್ಬಿಟ್ರೆ ಚಾನ್ಸ್ ತಪ್ಪೋಗುತ್ತಲ್ಲ. ಕಲ್ತಿಲ್ಲ ಅಂದ್ರೆ ನಾನು ಅದನ್ನ ಹೇಳಲೇ ಇಲ್ಲ ಪಣಿ ರಾಮಚಂದ್ರ ಅವ್ರಿಗೆ. ಈಗಲೂ ಅಪರಾಧಿ ಭಾವನೆ ಕಾಣುತ್ತೆ, ಅಯ್ಯೋ ನಾನು ಅವ್ರ ಡೈರೆಕ್ಟರ್ಗೆ ಹೇಳಿಲ್ಲ ಅಂತ. ಆಮೇಲೆ ಆ ಸೀನ್ ಬರುತ್ತೆ. ಆ ಸೀನು ದೇವನಹಳ್ಳಿ ಹತ್ರ ಒಂದು ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ. ದೊಡ್ಡ ಬಾವಿ ಅದು, ಎಷ್ಟೊಂದು ಆಳ ಅಂದ್ರೆ ಕಾಣೋದೇ ಇಲ್ಲ. ಮಧ್ಯದಲ್ಲಿ ಒಂದು ಪೈಪ್ ಬೇರೆ ಹೊಟ್ಟೋಗಿದೆ, ಇದ್ರದ್ದು ಪಂಪ್ ಸೆಟ್ ಪೈಪ್ ಬೇರೆ. ನೋಡಮ್ಮ ಇಲ್ಲಿ ಜಂಪ್ ಮಾಡ್ಬೇಕು ಅಂತ ಆರಾಮಾಗಿ ಹೇಳ್ಬಿಟ್ರೆ, ಯಾಕಂದ್ರೆ ಅವ್ರು ಅನ್ಕೊಂಡ್ಬಿಟ್ಟಿದ್ರಲ್ಲ ನಾನು ಕಲ್ತಿದ್ದೀನಿ. ನಾನು ಅಯ್ಯೋ ದೇವಾ ನಂಗೆ ಬರಲ್ವಲ್ಲ ಅಂತ ಅಂತೆಲ್ಲ ಹತ್ಕೊಂಡ್ರು. ನಾನು ಕಲ್ತಿಲ್ಲ ಸರ್, ನಾನು ಬರಲಿಲ್ಲ, ನನಗೆ ಸ್ವಿಮ್ಮಿಂಗು ಅಂತ ಹೇಳ್ತೀನಿ. ಕೋಪ ಬರುತ್ತೆ ಅವ್ರಿಗೆ, ಜೋರು ಕೋಪ ಬರುತ್ತೆ. ಹೇಳಿದ್ನಲ್ರಿ ಕಲಿಬೇಕು ಅಂತ, ಹೋಗಿದ್ದೆ ಸರ್ ಆದರೆ ಬರಲಿಲ್ಲ ಅಂತ. ಆಮೇಲೆ ಪಾಪ ಅವರು ಮೇಲಿಂದ ಬೀಳೋದು ಯಾರು ಕೆಲವು ಬೀಳಿಸ್ತಾರೆ. ಅದಾದ್ಮೇಲೆ ಈಜಂತೂ ಈಜಲೇಬೇಕ್ರಿ, ನಂಗೆ ಗೊತ್ತಿಲ್ಲ ಅದ್ ಹೆಂಗೋ ನೀವು ಬೀಳಿ ಅಂತೇಳಿ ಕೊನೆಗೆ ಬಾವಿಲಿ ಬೀಳ್ಸಿದ್ರು. ಬಟ್ ನನ್ನ ಜೊತೆ ಈಜ್ ಕಲ್ತ ಮಕ್ಳಿದ್ರು ಪಾಪ, ಅವೆಲ್ಲ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು. ಕೈ ಇಟ್ಕೊಳ್ಳೋ ಕಾಲಿಟ್ಕೊಳ್ಳೋ ಅಂತೆಲ್ಲ ಹೆಂಗೋ ಒಂದು ಮಾಡಿದ್ವಿ. ಆ ಥರ ಹೀರೋಯಿನ್ ಜರ್ನಿ ಶುರು ಆಯಿತು.